ನಾನು ನಿಡಿಸಿ ನುಡಿಯುವ ವೀಣೆಯೋ. ಧ್ಯಾನದಿಂದ ತುಂಬಾ ಕಲ್ತಿದ್ದೀನಿ, ಇನ್ನೂ ಕಲಿಯೋದಿದೆ, ಮುಂದುವರಿಯೋದಿದೆ ಮಾಸ್ಟರ್. ಸೊ ಅವ್ರಿಗೊಂದ್ಸರಿ ಜೋರಾದ ಚಪ್ಪಾಳೆ. ಯಾಕಂದ್ರೆ ಬಹಳ ಚಿಕ್ಕವರಿದ್ದಾಗ ಮಕ್ಕಳಿಗೆ ಒಂದು ಧ್ಯಾನ ಯೋಗ ಒಂದು ಒಳ್ಳೆ ಸಂಸ್ಕಾರ ಕೊಟ್ಬಿಟ್ರೆ ನಾಳೆ ನಮ್ಗೆ ದೊಡ್ಡವರಾದ ಮೇಲೆ ತಲೆ ಕೆಡಿಸ್ಕೋದ ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಗುರು ಬಸವನವರು ಹೇಳ್ತಾರೆ, ಧ್ಯಾನದ ಬಲದಿಂದ ಅಜ್ಞಾನದ ಕೇಡು ನುಡಿಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನುಡಿಯ, ಪರುಷದ ಬಲದಿಂದ ಅವಲವದ ಕೇಡು ನುಡಿಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನುಡಿಯ, ನಮ್ಮ ಕೂಡಲ ಸಂಗಮ ದೇವನ ಶರಣರ ಅನುಭವದಿಂದ ನನ್ನ ಮನದ ಗುರಿಯ ನುಡಿಯ ಅಂತ ಹೇಳ್ತಾರೆ. ನಮ್ಮ ಗುರುಗಳು, ನಿಮ್ಮ ಗುರುಗಳು, ವಿಶ್ವ ಗುರುಗಳು, ಧ್ಯಾನ ಗುರುಗಳು. 3 ತಿಂಗಳ ಕಾಲ ಅದು ಯಾವ ಶಕ್ತಿ ಕಾಡಿತ್ತು, ಅದು ಏನಾಗಿತ್ತೋ ನನಗೆ ಗೊತ್ತಿರ್ಲಿಲ್ಲ. ಒಟ್ಟು ದುಃಖದಲ್ಲಿಯೇ ಜೀವನ ಸಾಕ್ತಾ ಇತ್ತು. ಮಾಡುವರು
ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಮೇಡಮ್ ಪತ್ರಿಜಿ ಹಾಗೂ ನನ್ನ ಪ್ರೀತಿಯ ಗುರುಗಳಾದಂಥ ವಿರೂಪಾಕ್ಷ ಮಠದ ಗುರುಗಳಿಗೂ ನಾನು ಪ್ರೀತಿಯ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಧ್ಯಾನಕ್ಕೆ ಬಂದಮೇಲೆ ನಾನು ಧ್ಯಾನ ಮಾಡೋದಲ್ಲದೆ ಮತ್ತು ಬೇರೆಯವ್ರಿಗೆಲ್ಲ ಧ್ಯಾನ ಹೇಳ್ಕೊಡೋದ್ರಿಂದಾಗಿಯೂ ಸಹ ನನಗೆ ನನ್ನ ಆರೋಗ್ಯದಲ್ಲಿ ನಾನು ವ್ಯತ್ಯಾಸ ಕಂಡಿದ್ದೀನಿ. ಈ ಒಂದು ಅದ್ಭುತವಾದಂಥ ಪಿರಮಿಡ್ ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂಥವ್ರಿಗೆ ಎಷ್ಟೋ ಆರೋಗ್ಯ, ಆನಂದ ಮತ್ತು ಬ್ರಹ್ಮಜ್ಞಾನವನ್ನು ಎಲ್ಲವನ್ನೂ ಸಹ ಕೊಡ್ತಾ ಹೋಗುತ್ತೆ. ಇಷ್ಟು ಗ್ರೇಟ್ ಪಿರಮಿಡ್ಡು ಇಲ್ಲಿ ಬಸವ ಪಿರಮಿಡ್ ಅಂತ ಬಂದು ಇಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಈ ಶ್ವಾಸ ಮೇಲೆ ಗಮನ. ಈ ಪಿರಮಿಡ್ ಶಕ್ತಿ ಇಷ್ಟೊಂದಿದೆ. 20 ವರ್ಷಗಳಂತ ನಾನು ಭಾರತ ದೇಶದಲ್ಲಿ ಸೇವೆ ಮಾಡಿದ್ದು. ಇದರಲ್ಲಿನೂ ಒಂದು ಒಳ್ಳೆಯ ಒಂದು ಕನ್ಸಲ್ಟ್ ಇದೆಯಲ್ಲ. ಸುತ್ತಮುತ್ತಲಿರುವ ಎಲ್ಲ ಗ್ರಾಮಗಳು, ಎಲ್ಲ ಬಂಧುಗಳು ಕೂಡ ಇದನ್ನು ಅನುಭವಿಸಲಿ, ಎಲ್ಲರೂ ಬಂದು ಇಲ್ಲಿ ಧ್ಯಾನ ಮಾಡಲಿ ಅಂತ ಕೇಳಿಕೊಳ್ಳುತ್ತಾ, ಸೊ ಸಮಾಜದಲ್ಲಿ ಇದರಿಂದ ಒಳ್ಳೆ ಕೆಲಸ ಬೇರೆ ಯಾವುದೂ ಇಲ್ಲ. ಧ್ಯಾನ ಮಾಡೋದು ಮತ್ತು ಧ್ಯಾನ ಪ್ರಚಾರ ಮಾಡೋದು. ನಮಗೆ ದೊಡ್ಡ ದೊಡ್ಡ ಅವಾರ್ಡ್ಗಳನ್ನ ಪಡ್ಕೋಬೇಕಂದ್ರೆ ನಾವು ನಿರಂತರವಾಗಿ ಧ್ಯಾನ ಮಾಡ್ತಾ, ಒಳ್ಳೆ ಒಳ್ಳೆ ಪುಸ್ತಕಗಳ ಅಭ್ಯಾಸ ಮಾಡ್ತಾ ನಮ್ಮನ್ನು ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ದೇವ ಅಂತೀರಿ, ಒಬ್ಬಗ ಮಹಾದೇವ ಅಂತೀರಿ. ಯಾರಮ್ಮ? ಶಿವ. ಯಾಕ? ನಮ್ಮ ಸನ್ಮಾನ ಶ್ರೀ ಜಗದೀಶ್ ಶೆಟ್ಟರ್ ಸರ್ ಅವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಯಾವಾಗಲೂ ನಮ್ಮ ಜೊತೆ ಸಹಾಯ ಸಹಕಾರ ನೀಡಲಿ ಅಂತ ಹಾರೈಸ್ತಾ, ಇನ್ನೂ ಉತ್ತರೋತ್ತರವಾಗಿ ನಮ್ಮ ಸರ್ ಅವರು ಬೆಳೀಲಿ ಅಂತ ನಾವೆಲ್ಲರೂ ಹಾರೈಸೋಣ. ಚಪ್ಪಾಳೆ ತಡ್ತೀರಾ? ಸ್ವಲ್ಪ ಜೋರಾಗಿ ತಟ್ರಿ. ಹಲವಾರು ರೋಗಗಳನ್ನು ಇವತ್ತು ಎದುರಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಭಾಳ ಮುಖ್ಯವಾಗಿ ಇವತ್ತು ಈ ರೀತಿಯಂಥ ಧ್ಯಾನ ಮತ್ತು ಯೋಗ ಇದರ ಮುಖಾಂತರ ಒಂದು ಮನಃಶಾಂತಿ ಮತ್ತು ದೈಹಿಕ ಆರೋಗ್ಯನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾನು ಹೇಳಬಯಸಿದ್ದೇನೆ. ಅದಕ್ಕಾಗಿ ಇವತ್ತೇನು ಇಲ್ಲಿ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಅವರು ಮತ್ತು ಎಲ್ಲರ ಸದಸ್ಯರು ಕೂಡಿಕೊಂಡು, ಇದು ಬರುವಂಥ ದಿವಸಗಳಲ್ಲಿ ಇದೊಂದು ಮಾದರಿಯಾದಂಥ ಒಂದು ಸ್ಥಳ ಆಗ್ತದೆ ಅನ್ನುವಂಥದ್ದು ಹೇಳ್ತೇನೆ. ಮತ್ತು ಇದ್ರ ಜೊತೆಗೆ ನಾನು ಹೇಳುವಂಥದ್ದು ಒಂದು ವೆಲ್ನೆಸ್ ಸೆಂಟರ್ ಟೈಪು ಮತ್ತು ನೈಸರ್ಗಿಕ ಚಿಕಿತ್ಸೆ ಆ ರೀತಿ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗಲಿದೆ, ಆಗಲಿರುವುದು ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳ್ಕೊಂಡಿರುವೆ? ಕಳ್ಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನು ಏನನ್ನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ನೀನು ಏನನ್ನು ನೀಡಿದ್ದರೂ ಅದನ್ನು ಇಲ್ಲಿಂದಲೇ ನೀಡಿರುವೆ. ನಿನ್ನೆ ಬೇರಾರದ್ದು ಆಗಿದ್ದದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ಯಾರದ್ದಾಗಲಿದೆ. ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾನೆ ಗೀತಾದಾಗ ಪರಮಾತ್ಮ. ಬೆಳಗಾವ ಜಿಲ್ಲಾ ಗೋಕಾಕ ಶಹರದಲ್ಲಿ ಇರತಾರ ತಾಯಿ ನಿರ್ಮಲಾ ದೇವಿ, ತಂದೆ ಬಸಯ್ಯ, ಜಾತಿಲಿ ಜಂಗಮರ. ಮಾನವನು ಕೂಡ ತನ್ನ ದಿನನಿತ್ಯದ ಕ್ಷಣಗಳನ್ನು
ಉಲ್ಲಸಿತಗೊಳಿಸಿಕೊಳ್ಬೇಕಾಗಿತ್ತಂದ್ರೆ ಅದಕ್ಕೆ ಮುಖ್ಯ ಏನ್ ಬೇಕಂದ್ರೆ ಪ್ರಾಣ ಬೇಕು. ಆದ್ರೆ ಈ ದುಃಖ ನಿವೃತ್ತಿ ಯಾವಾಗ ಆಗ್ತದಂದ್ರ ಈ ಮನುಷ್ಯ ಜನ್ಮದಲ್ಲಿ ಯಾರು ಧ್ಯಾನ ಮಾಡ್ತಾರಲ್ಲ, ಧ್ಯಾನ ಮಾಡಿ ತಮ್ಮ ಅಂತರಂಗವನ್ನು ಯಾರು ಸ್ವಚ್ಛ ಮಾಡ್ಕೋತಾರ, ಯಾರು ತಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೋತಾರ, ಅವರು ಮಾತ್ರ ಈ ಭವ ಜನ್ಮವನ್ನು ಗೆಲ್ಲಕ್ಕೆ ಸಾಧ್ಯ. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪದ ವಂದಿತಂ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತಾಧೀತನಂ. ಸಂಗೀತ ಸಾಹಿತ್ಯಾನಂದ ಲಭವೇ ತನಧಿರನ ಧಿರನ ತನಧೇ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.